ನೀರಲ್ಲಿ ಒಂದು ಕುದಿ ಕಾಣಿಸ್ತಾ ಇರಬೇಕು. ನಾನು ಸ್ವಲ್ಪ ಸಣ್ಣ ಮಾಡ್ತೀನಿ. ಗೋಬಿ ಮಾಡಾಯ್ತು ನೋಡಿಲಿ, ಚೆನ್ನಾಗೈತೀನಿ. ದಿವ್ಯ ಕೊಡೆ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇದ್ದೀವಿ ಗೋಬಿ ಪಕೋಡ. ಅಂದರೆ ಹೂಕೋಸಲ್ಲಿ ಗೋಬಿ ಪಕೋಡನ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡ್ತಾ ಇದ್ದೀನಿ ಅಂತಂದರೆ ಮಾಮೂಲಿ ಪಕೋಡ ಬಜ್ಜಿ ಮಾಡ್ತಾರಲ್ಲ ಆ ರೀತಿ ಮಾಡ್ತಾ ಇದ್ದೀನಿ. ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೆ. ಅಂದರೆ ಡ್ರೈ ಗೋಬಿ ಮಾಡ್ತಾ ಇದ್ದೀವಿ ನಾವು. ಈಗ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ತೋರ್ಸುಗ ನೀರನ್ನ. ನಂಗೆ ಅಂತ ಗೊತ್ತಿತ್ತು. ನೀರನ್ನ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀವಿ. ಈ ಗೋಬಿನ ಬೇಯಿಸ್ಕೋಬೇಕು ಅದಕ್ಕೆ ಹಾಕಿ, ಯಾಕಂದರೆ ಕಪ್ಪಗಿರೋದು ಇದಿರೋದು ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಹೂಕೋಸಲ್ಲಿ ಹಿಂಗೆಲ್ಲ ಬರೋದು ಏನಾದರೂ ಹುಳ ಪಳ ಏನಾದರೂ ಇತ್ತು ಅಂತ ಅಂದರೆ ಹೋಗಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಈಗ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಜಾಸ್ತಿ ಈಗ ನೀರಲ್ಲಿ ಒಂದು ಕುದಿ ಬಂದ ತಕ್ಷಣ ಬೇಯಿಸ್ಬಾರ್ದು ಜಾಸ್ತಿ. ಒಂದು ಕುದಿ ಬಂದ ತಕ್ಷಣ ಸೋರು ಹಾಕ್ಬಿಡ್ಬೇಕು. ಸೋರು ಹಾಕ್ಬಿಟ್ಟು ಇದು ಮಾಡೋಣ. ಈಗ ಇಲ್ಲಿ ನೋಡಿ, ಇಲ್ಲಿ ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಪಕೋಡ ಹಾಕೋತಾರನೇ ಕಡಲೆ ಹಿಟ್ಟು ತಗೊಂಡು. ಕಾರ್ನ್ಫ್ಲವರ್ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಕಾರ್ನ್ಫ್ಲವರ್ ಹಾಕಿದ್ರೆ ಗರಿಗರಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಇಲ್ಲ. ಕುದಿ ಬಂತೇನೋ, ಇಷ್ಟು ಹಾಕೋಣ. ಅಷ್ಟೇ ಸಾಕು. ಅಷ್ಟೇ ಸಾಕಾ? ಸಾಕು, ಜಾಗ ಬಿಡು. ಇಷ್ಟು ಅಕ್ಕಿ ಹಿಟ್ಟು ಗರ್ಗರಿ ಆಗಲಿ ಅಂತ. ಆಮೇಲಿಂದ ಸೋಡಾ ಎಷ್ಟು ಹಾಕ್ಬೇಕು? ಅಡಿಗೆ ಸೋಡಾ ತಾನೇ? 1/4 ಸ್ಪೂನು. ಒಂಚೂರು ಸೋಡಾ ಹಾಕಿ. 1/4 ಸ್ಪೂನು. 1/4 ಸ್ಪೂನಿಲ್ಲ, ಒಂದು ಚಿಟಿಕೆ ಅಷ್ಟು. ಗರಂ ಮಸಾಲ ಅವೆಲ್ಲ ಏನು ಬಿಡ. ಆಮೇಲಿಂದ ಮೆಣಸಿನ್ಕಾಯಿ ಪೌಡ್ರು. ಇದೆಲ್ಲ ಟೇಸ್ಟ್ ಬರುತ್ತೆ ತಿನ್ನಕ್ಕೆ. ಖರ ಖರ ಟೇಸ್ಟ್ ಬರುತ್ತೆ. ಕೊರಿಯಂಡರ್ ಪೌಡರ್. ಧನಿಯಾ ಪೌಡ್ರು. ನಾನು ವಿಡಿಯೋ ಮಾಡೋದು ಬಿಟ್ಬಿಟ್ಟು ಸಾಕಾ? ಇನ್ನೊಂಚೂರು ಹಾಕು. ಸಾಕು. ನಾನು ಗರಂ ಮಸಾಲ ಜಾಸ್ತಿ ಆಗ್ಬಿಡುತ್ತೆ. ಸುಮ್ಮನೆ ನಿಂತ್ಕೊ ನೀನು. ಗರಂ ಮಸಾಲ ಜಾಸ್ತಿ ಹಾಕ್ಬಾರ್ದು. ಗರಂ ಮಸಾಲ ಬೇಕಾದ್ರೆ ಟೇಸ್ಟ್ಗೆ ನಾವು ಸೋಯಾ ಸಾಸು ಕಣ್ಮಬಿ ಅದು ಜಾಸ್ತಿ ಬೇಡ, ಒಂದೇ 1 ಸ್ಪೂನ್ ಅಷ್ಟು ಹಾಕೋಣ ಟೇಸ್ಟ್ಗೆ. ಒನ್ಲಿ ಫಾರ್ ಟೇಸ್ಟ್. ಕುದಿ ಬಂತು. ಕುದಿಲಿ, ಒಂದು ಕುದಿಲಿ. ಇಷ್ಟೇ. ಇಷ್ಟ ಹಾಕಿ ಇದನ್ನ ಕಲಿಸ್ಕೊಂಡು ಇಷ್ಟೇ ಹಾಕಿಲ್ಲ ನೋಡಿ ನಾನು. ಅಷ್ಟೇ, 1 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1 ಲೋಟದಲ್ಲಿ ನೀರು ಹಿಡಿಕೊಡೋಣ. ಆಯ್ತು, 1 ಕುದಿನೇ ಸಾಕು. 1 ಲೋಟ ನೀರು ಸಾಕು. ಇದನ್ನ ಈಗ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸೋಣ. ಅರಿಶಿನ ಹಾಕ್ಲಿಲ್ಲ. ಅರಿಶಿನ ಯಾಕೆ ಹಾಕ್ತಾರೆ? ಏನೇನು ಮತ್ತೆ ಕರೆಂಟ್ ಹೋಯ್ತು. ಕರೆಂಟು ಆಗಿಲ್ಲ, ಲೈಟ್ ಆಫ್ ಮಾಡಿದ್ದು ಮುತ್ತಮ್ಮ. ಆಯ್ತು ಕಣ್ಮಿ, ನೀವೇ ಯಾಕೆ ಮಾಡಿದ್ರ? ಗಂಟೆ ಆಗ್ಬಾರ್ದು. ಸ್ವಲ್ಪ 1-2 ಗಂಟಿದ್ರೆ ಸಾಕು. ಜಾಸ್ತಿ ಗಂಟು ಹಾಕಕ್ಕೆ ಹೋಗ್ಬಿಡಿ. ಪಕೋಡ ಡ್ರೈ ಗೋಬಿ. ಅದೇ ಇದರಲ್ಲೇ ಎಲ್ಲ ಟೇಸ್ಟು ಇರುತ್ತೆ, ಚೆನ್ನಾಗಿರುತ್ತೆ. ಬೆಂದಾಗೈತೆ, ಅದನ್ನ ಈಗ ಸೋಸ್ಬಿಡೋಣ. ಎಣ್ಣೆ ಹಾಕಿದರು ಆಯ್ತೆ. ಎಷ್ಟು ಹಾಕಿದ್ರ? ಇಷ್ಟು 1/4 ಲೀಟ್ರು. ಅಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಗೋಬಿಯಲ್ಲಿ ಹಾಕಿ ಇಟ್ಟಿದ್ದೀನಿ. ಅರ್ಶಿನದ ಗೋಬಿ, ಸೋರ್ಲಿ. ಅರ್ಶಿನದ ಗೋಬಿ ಅದೊಂದು ಎತ್ತಾಕ್ಬಿಡಿ. ಅದನ್ನ ಅದು ಎತ್ತಾಕ್ಬಿಡಿ, ಚೆನ್ನಾಗಿಲ್ಲ.
ಕಾಯ್ತಾ ಐತೆ. ಗೋಬಿನ ಇಲ್ಲಿ ಕಳಿಸಿರೋದಕ್ಕೆ ಹಾಕಿ ಇಟ್ಟಿದ್ದೀನಿ ನೋಡಿ, ಇಲ್ಲಿ ಹಾಕಿ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದನ್ನ ಸ್ವಲ್ಪ ಕಾದಿದ ತಕ್ಷಣ ಇದನ್ನ ಅದರೊಳಗೆ ಬಿಡ್ತೀನಿ ನೋಡಿ. ಇಲ್ಲಿ ಬಜ್ಜಿಗೆ ಹಾಕ್ತಾ ಇದ್ದೀನಿ. ನನ್ನ ಮಗಳು ಅರ್ಧಕ್ಕೆ ಕೈ ಕೊಟ್ಬಿಟ್ಟು ಓಡ್ ಹೋದ್ಲು. ನೋಡಿ ಮಾತ್ರ ಬೇಕು, ಇದು ಮಾತ್ರ ಬೇಡ. ಹಂಗೆ ನೋಡಿ ಎಷ್ಟು ದಪ್ಪ ದಪ್ಪ ಕಬಾಬ್ ಥರ ಕಾಣಿಸ್ತಾ ಇದ್ದೀವಿ. ನಾನು ಸ್ವಲ್ಪ ಸಣ್ಣ ಮಾಡ್ತೀನಿ ಒಳಗಡೆ. ಈಗ ಇದನ್ನ ಗೋಡ್ ಹಾಕ್ಬಿಡೋಣ. ಇನ್ನೊಂದು ದೊಡ್ಡ ಆಗುತ್ತೆ ಇಲ್ಲಿ. ಇದನ್ನ ಹಾಕ್ತೀನಿ. ಈಗ ಇನ್ನೊಂದು ದೊಡ್ಡ ಹಾಕ್ತೀನಿ. ತೆಳ್ಳಗಿದೆ ಅಲ್ವಾ, ಹೀಗೆ ಹಾಕ್ಬಿಟ್ಟು ಆಯಿತು. ಹಾಕಿದ್ನ ಗೋಬಿ ಮಾಡಾಯ್ತು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಚೆನ್ನಾಗಿ ಬಂದೈತೆ ನಮ್ಮ ಗೋಬಿ. ನೋಡಿ ಚೆನ್ನಾಗಿದೆ ಗೋಬಿ, ಡ್ರೈ ಗೋಬಿ. ಈಗ ಇದನ್ನ ಸಾಸ್ ಹಾಕೊಂಡು ತಿಂತೀನಿ ನೋಡಿ. ಇಲ್ಲಿ ಸಿಹಿತ ಆಲ್ರೆಡಿ ತಟ್ಟೆಗೆ ಹಾಕೊಂಡು ಹೋಗೋಳು. ಚೆನ್ನಾಗಿದ್ದೀನಿ ದಿವ್ಯ ಕೊಡೆ. ಹ್ಞೂ ಅಷ್ಟೇ ಅಂತೆ ನೋಡಿ ಹೆಂಗೆ ಹೋಯ್ತಾವಳೆ. ಚೆನ್ನಾಗಿದೆ. ಚೆನ್ನಾಗೈತೆ. ತುಂಬ ಗರ್ಮ ಅಂತಿದ್ದಿಲ್ಲ. ಚೆನ್ನಾಗೈತೆ, ತಿನ್ಬೋದು. ಪಕೋಡ ಥರ ಚೆನ್ನಾಗಿದೆ. ನಿಮಗೆ ನಾನು ಗೋಬಿ ಮಾಡಿದ್ದು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಸಿ ಯು ಸೂನ್. ಬಾಯ್.